ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ದೇವವೃಕ್ಷಗಳ ಮಹತ್ವ ಈ ವಿಷಯದ ಬಗ್ಗೆ ವಿನೇಶ್ ಪೂಜಾರಿ ನಿಡ್ಡೋಡಿ ಅವರ ಜೊತೆ ನಡೆಸಿದ ಸಂದರ್ಶನದ 2ನೇ ಭಾಗವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ನಮ್ಮ ಸ್ಟುಡಿಯೋದಲ್ಲಿ ವಿನೇಶ್ ಪೂಜಾರಿ ನಿಡ್ಡೋಡಿ ಅವರಿದ್ದಾರೆ. ನಿನ್ನೆ ನಾವು ದೇವವೃಕ್ಷಗಳ ಬಗ್ಗೆ, ಅದರಲ್ಲೂ ರುದ್ರಾಕ್ಷಿ ಗಿಡಗಳ ಬಗ್ಗೆ ಬಹಳಷ್ಟು ಮಾಹಿತಿ ಇವರಿಂದ ಪಡ್ಕೊಂಡ್ವಿ. ಪರಿಸರ ಸಂರಕ್ಷಣೆಯಲ್ಲಿ ದೇವವೃಕ್ಷಗಳ ಮಹತ್ವದಲ್ಲಿ ಇವರು ಬೆಳೆಸಿದ ಗಿಡಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಸರ್, ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಧನ್ಯವಾದಗಳು. ಸರ್, ಈ ಮೊದಲು ತಿಳಿಸಿದಂತೆ ನಾಗಲಿಂಗ ಪುಷ್ಪ ದೇವವೃಕ್ಷಗಳ ಸಾಲಿಗೆ ಸೇರುತ್ತದೆ ಅಂದ್ರಿ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ನೋಡಿ, ನಾಗಲಿಂಗ ಪುಷ್ಪ ಅಂತ ಹೇಳಿದರೆ ಇದೊಂದು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಿದರೆ ತುಂಬ ವ್ಯಾಲ್ಯೂ ಇದೆ. ಇದು ನಮ್ಮ ಈ ಕಡೆ ನೋಡಲಿಕ್ಕೆ ನಮಗೆ ಕಡಿಮೆ ಇರಬಹುದು, ಆದರೆ ಬೇರೆ ಕಡೆಗಳಲ್ಲಿ ನಾನು ನೋಡಿರುವ ಪ್ರಕಾರ ದೊಡ್ಡ ದೊಡ್ಡ ಮರಗಳಿವೆ. ಇದೇ ಕೇರಳ ರಾಜ್ಯಕ್ಕೆ ಹೋದರೆ ಅಥವಾ ಬೇರೆ ಕಡೆ ಹೋದರೆ ಇದೊಂದು ಶಿವನ ದೇವಸ್ಥಾನದಲ್ಲಿ ಕಡ್ಡಾಯವಾಗಿ ಒಂದು ಬದಿಯಲ್ಲಿ ಇರ್ತದೇನೆ, ಅದಕ್ಕೆ ಪೂಜನೀಯ ಭಾವನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಈ ನಾಗಲಿಂಗ ಪುಷ್ಪ ಅನ್ನುವಂಥದ್ದು ನೋಡಲಿಕ್ಕೆ ಅದರ ಹೂ ಅನ್ನುವಂಥದ್ದು ನಾಗನಿಗೆ ಸಂಬಂಧಪಟ್ಟಾಗಿ ಇದೆ. ನಮ್ಮ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಿದರೆ ಅದರಲ್ಲಿ ಒಂದು ಹೆಡೆ ಬರುವಂಥದ್ದು, ಅಥವಾ ಆ ಹೆಡೆ ಒಂದು ಶಿವಲಿಂಗಕ್ಕೆ ಬಾಗಿರುವಂತಹ ಒಂದು ರಚನೆ, ಅಥವಾ ಅದರ 6 ದಳಗಳು, ನಂತರ ಅದರಲ್ಲಿ ಹಳದಿ ಬಣ್ಣ ಇರುವಂಥದ್ದು, ಇದನ್ನೆಲ್ಲ ನೋಡಿದರೆ ಅದೊಂದು ದೇವರಿಗೆ ಸಂಬಂಧಪಟ್ಟಂಥ ವೃಕ್ಷ ಅಂತ ಹೇಳ್ಬೋದು. ಇದರಲ್ಲಿ ಕೂಡ ನಮಗೆ ಆಯುರ್ವೇದಿಕ ಗುಣಗಳನ್ನು ಒಳಗೊಂಡಿದೆ. ಇದರ ಬೇರು ಅಥವಾ ಇದರ ತೊಗಟೆ, ಇದರ ಎಲೆ ಅಥವಾ ಇದರ ಹೂಗಳನ್ನು ನಾವು ಪದಾರ್ಥ ಮಾಡಿ ಅಥವಾ ಪಲ್ಯ ಮಾಡಿ ತಿನ್ನುವಂಥದ್ದನ್ನು ಕೂಡ ಕೆಲವು ಕಡೆ ಮಾಡ್ತಾರೆ. ನಂತರ ಇದರಲ್ಲಿ ಎಲ್ಲ ಯಾವುದು ಬೇರಾಗಿರ್ಬೋದು ಅಥವಾ ತೊಗಟೆ ಆಗಿರ್ಬೋದು, ಇದು ಎಲ್ಲ ಆಯುರ್ವೇದಿಕ ಅಂಶವನ್ನು ಒಳಗೊಂಡಿದೆ. ಮುಖ್ಯವಾಗಿ ಯಾವುದಿದೆ ಚರ್ಮ ವ್ಯಾಧಿಗಳಿಗೆ ಇದನ್ನು ಬಳಸುವಂಥದ್ದು ಮಾಡ್ತಾರೆ. ಈಗ ನಿಮ್ಮಲ್ಲಿ ನಾಗಲಿಂಗ ಪುಷ್ಪ ಗಿಡಗಳು ಅಥವಾ ಮರಗಳು ಎಷ್ಟಿವೆ ಸರ್ ಸದ್ಯಕ್ಕೆ? ಈಗ ನನ್ನ ಪ್ರಕಾರ ಒಂದು ಚಿಕ್ಕ ಚಿಕ್ಕ ಗಿಡಗಳಂತ ಹೇಳಿದರೆ ಕೊಡುವಂಥದ್ದು, ನಾನೀಗ ಬೇರೆ ಕಡೆ ಕೊಡುವಂಥದ್ದು ಒಂದು 3,000ಕ್ಕಿಂತಲೂ ಈಗ ನನ್ನ ಹತ್ರ ರೆಡಿ ಇರುವಂಥದ್ದು ಗಿಡಗಳು, ಚಿಕ್ಕ ಚಿಕ್ಕ ಗಿಡಗಳು ಮತ್ತು ಯಾವುದು ಕೊರಿಯರ್ ಮುಖಾಂತರ ಕಳಿಸುವಂಥ ಗಿಡಗಳು ಈಗ ನನ್ನ ಹತ್ರ ರೆಡಿ ಇದೆ. ನಂತರ ಅದರ ಜೊತೆಗೆ ಬೇರೆ ಬೇರೆ ಗಿಡಗಳು ಕೂಡ ಇದೆ. ಬಿಲ್ವಪತ್ರ ಆಗಿರ್ಬೋದು, ಸಂಪಿಗೆ ಆಗಿರ್ಬೋದು, ಅರಳಿ ಮರಗಳಾಗಿರ್ಬೋದು, ಇದೆಲ್ಲ ಇದೆ. ಸರ್, ಈಗ ನಾಗಲಿಂಗ ಪುಷ್ಪ ಇದರ ಬೆಳವಣಿಗೆ ಹೇಗೆ ಸರ್? ಅದರಲ್ಲಿ ಎಷ್ಟು ವರ್ಷದಲ್ಲಿ ಹೂ ಬಿಡ್ತದೆ, ಕಾಯಿ ಬಿಡ್ತದೆ, ಮತ್ತು ಅದನ್ನು ಆಯುರ್ವೇದಿಕ್ ಅಲ್ಲದೆ ಬೇರೆ ಯಾವ ರೀತಿ ಇದರಲ್ಲಿ ಉಪಯೋಗ ಮಾಡಬಹುದು? ಇದು ದೇವರಿಗೆ ಪ್ರಿಯವಾದ ಹೂವ, ಪೂಜೆಗಳಲ್ಲಿ ಇದನ್ನು ಉಪಯೋಗಿಸ್ತಾರಾ, ಹೇಗೆ ಸರ್? ಹೌದು, ಇದು ನಾಗಲಿಂಗ ಪುಷ್ಪ ಅನ್ನುವಂಥದ್ದು ಒಂದು ಪೂಜ್ಯನೀಯ ಸಸ್ಯ. ನಮ್ಮ ಹಿಂದೂ ಧರ್ಮದಲ್ಲಿ ನಾಗಲಿಂಗ ಪುಷ್ಪ ಅನ್ನುವಂಥದ್ದು ಒಂದು ಪೂಜನೀಯ ಸಸ್ಯ. ಯಾಕಂತ ಹೇಳಿದರೆ ದೇವರ ಒಂದು ಅದರಲ್ಲಿ ಏನು ಚಿಹ್ನೆಗಳನ್ನು ಅನ್ನುವಂಥದ್ದು ಕಾಣ್ತದೆ ನಮಗೆ. ಇದು ಬೆಳವಣಿಗೆ ಅನ್ನುವಂಥದ್ದು ಒಂದು 6 ವರ್ಷದ ನಂತರ ಹೂ ಬಿಡುವಂಥದ್ದು. ಒಂದು ಒಳ್ಳೆಯ ರೀತಿಯಾಗಿ ಅದನ್ನು ನೋಡಿದರೆ 6 ವರ್ಷದಲ್ಲಿ ಹೂ ಬಿಡ್ತದೆ. ಹಾಗೆಯೇ ಇದರ ಹೂವಿನಿಂದ ಸುಗಂಧ ದ್ರವ್ಯವನ್ನು ಮಾಡ್ತಾರೆ. ಹಾಗೆಯೇ ಇದರ ಮರ ಅನ್ನುವಂಥದ್ದು ತುಂಬ ಗಟ್ಟಿ. ಇದರಲ್ಲಿ ಆಟಿಕೆಗಳ ಸಾಮಾನು ಏನು ಇರ್ತದೆ ಅದನ್ನೆಲ್ಲ ಮಾಡ್ತಾರೆ, ಬ್ಯಾಟು ಅಥವಾ ಇನ್ನಿತರ ವಸ್ತುಗಳನ್ನು ಮಾಡ್ತಾರೆ. ಇದನ್ನು ನಾವು ದೇವರಿಗೆ ಬಳಸ್ಬೋದು, ಯಾಕಂದರೆ ತುಂಬ ಹೂ, ಅದು ಪೂಜೆಗೆ ಬಳಸ್ಬೋದು. ತುಂಬ ಸುಗಂಧ ಅಂತ ತುಂಬ ಪರಿಮಳವಾಗಿರುವಂತಹ ಒಂದು ಇದು ಹೂ. ಇದನ್ನು ಸ್ವಲ್ಪ ದೊಡ್ಡದಿರ್ತದೆ ನೋಡಲಿಕ್ಕೆ. ಇದನ್ನು ದೇವರಿಗೆ ಬಳಸುವಂಥದ್ದು ಮಾಡ್ತಾರೆ. ಅದರಲ್ಲಿ ಕಾಯಿಗಳೇನಾದರೂ ಬರ್ತವೆ ಸರ್? ಹೌದು, ನಾಗಲಿಂಗ ಪುಷ್ಪದಲ್ಲಿ ದೊಡ್ಡ ಕಾಯಿ ಆಗ್ತದೆ. ದೊಡ್ಡ ಕಾಯಿ ಅಂತ ಹೇಳಿದರೆ ತುಂಬ ಅದು ನಮಗೆ ಅದರ ವಾಸನೆ ಅನ್ನುವಂಥದ್ದು ತುಂಬ ನಮಗೆ ಆಗುದಿಲ್ಲ, ತಲೆ ಸಿಡುವಂಥದ್ದು ಆಗ್ತದೆ. ಇದರ ಒಳಗಡೆ ಒಂದು 300ಕ್ಕೂ ಹೆಚ್ಚು ಬೀಜಗಳಿರ್ತದೆ. ಆ ಬೀಜಗಳಿಂದ ನಾವು ಗಿಡವನ್ನು ಮಾಡುವಂಥದ್ದು. ಇದರದ್ದು ಹೇಗೆ ಸರ್ ಬೆಳವಣಿಗೆ? ಅಂದರೆ ಮಾಮೂಲಿ ನಾವು ಉಳಿದ ಗಿಡಗಳನ್ನು ಮಾಡಿದ ಹಾಗೆ ನಾಗಲಿಂಗ ಪುಷ್ಪದ ಏನು ಕಾಯಿ ಇದೆ, ನೇರವಾಗಿ ನೆಲಕ್ಕೆ ಬಿದ್ದರೆ ಅದು ನಿಮಗೆ ಅಲ್ಲಿ ಕೊಳೆತು ಗಿಡಗಳು ಆಗುದಿಲ್ಲ. ಅದಕ್ಕೋಸ್ಕರ ಒಂದು ಮುಖ್ಯ ಕಾರಣ ಅಂತ ಹೇಳಿದರೆ ಅದರ ಗಿಡ ಆಗಲಿಕ್ಕೆ ತುಂಬ ಕಷ್ಟ, ಅಲ್ಲೇ ಕೊಳೆತದೆ. ಆದ್ದರಿಂದ ಅದರ ಸಂತತಿ ಅನ್ನುವಂಥದ್ದು ನಾಶ ಆಗಿದೆ. ಅದಕ್ಕೆ ನಾವೇನು ಮಾಡಬೇಕು, ಅದರ ಒಳಗಿರುವಂಥ ಬೀಜವನ್ನು ತೆಗೆದು ನೀರಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ನಂತರ ನಾವೊಂದು ಪೇಪರಲ್ಲಿ ಹಾಕಿ ಇಡಬೇಕು. ನಂತರ ಅದು ಮೊಳಕೆ ಬಂದ ನಂತರ ನಾವು ಮಣ್ಣಿಗೆ ಹಾಕುವಂತ ಒದ್ದೆ ಪೇಪರ್ ಅಲ್ಲಿ ಸ್ವಲ್ಪ ನೀರು ಉಣಿಸಿ ಹಾಗೆ ಇಟ್ಟರೆ ಒಂದು
5-6 ದಿನಗಳಲ್ಲಿ ಮೊಳಕೆ ಬರಲಿಕ್ಕೆ ಗೊತ್ತಾಗ್ತದೆ ನಮಗೆ. ನಂತರ ಅದು ನಮಗೆ ಮೊಳಕೆ ಬಂದ ನಂತರ ನಾವು ಮಣ್ಣಿಗೆ ಹಾಕುವಂಥದ್ದು ಅಥವಾ ಒಂದು ಕೋಕೋಪೀಟ್ ಹಾಕಿ ಅದರಲ್ಲೇ ಬೆಳೆಸುವಂಥದ್ದು. ನೇರವಾಗಿ ನಾವು ಬೀಜವನ್ನು ಮಣ್ಣಿಗೆ ಹಾಕಿದರೆ ಅದು ಕೊಳೆತೋಗ್ತದೆ. ನಾಗಲಿಂಗ ಯಾವುದು ಕಾಯಿ ಉಂಟು ಅದನ್ನು ನಾವು ಬಿದ್ದದನ್ನು ತರಬೇಕು, ನಂತರ ಹಣ್ಣಾಗಿರುವಂಥದ್ದು ತರಬೇಕು. ಯಾಕಂತೇಳಿ ಹಣ್ಣಾದದ್ದು ಮಾತ್ರ ನಮಗೆ ಹಣ್ಣಾಗಿ ಗಮನಿಸಿ ನಂತರ ತಂದು ಅದನ್ನು ಮಾಡುವಂಥದ್ದು. ನಾಗಲಿಂಗ ಪುಷ್ಪದ ಯಾವುದು ಹೂವಾಗಿರಲಿ ಅಥವಾ ಕಾಯಾಗಿರಲಿ ಕಾಂಡದಲ್ಲಿ ಆಗುವಂಥದ್ದು, ಯಾವುದೇ ಕೊಂಬೆ ರೆಂಬೆಗಳಲ್ಲಿ ಆಗುದಿಲ್ಲ. ಕಾಂಡದಲ್ಲಿ ಹೂ ಕೂಡ ಹಾಗೇನೆ ನೇರ ಮೇಲೆ ತನಕ ಹೂ ಆಗ್ತದೆ, ಮೇಲೆ ತನಕ ಹೂ ಆಗ್ತದೆ. ಹಾಗೇನೆ ಕಾಯಿ ಕೂಡ ಹಾಗೇನೆ, ಅದರ ಹೂ ಎಲ್ಲಿ ಆಗ್ತದೆ ಅಲ್ಲಿ ಕಾಯಿ ಕೂಡ ಆಗ್ತದೆ. ಅದು ವರ್ಷ ಇಡೀ ಹೂ ಬಿಡ್ತದೆ. ಒಂದು ಮೊಗ್ಗು ಹೂ ಬಿಟ್ಟದ್ದು ಎಷ್ಟು ದಿವಸ ಇರ್ತದೆ? ಬೆಳಿಗ್ಗೆ ಹರಳಿ ಇದು ಓಪನ್ ಆದರೆ ಮಧ್ಯಾಹ್ನ ತನಕ ಇರ್ತದೆ, ನಂತರ ಅದು ಉದುರ್ತದೆ. ಸಾಮಾನ್ಯವಾಗಿ ಒಂದು ಮರದಲ್ಲಿ ಎಷ್ಟು ಹೂಗಳು ಬರ್ಬೋದು? ಅಂದಾಜಿಗೆ ಒಂದು 2000, ತುಂಬಾ ದೊಡ್ಡ ಮರ ಆದ್ರೆ ಒಂದು 2000ಕ್ಕಿಂತ ಮೇಲೆ ಇರ್ಬೋದು. ಅದು ನಮಗೆ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ, ತುಂಬಾ ಹೂ ಬಿಡ್ತದೆ ಇದು. ಸರ್, ಈಗ ಸದ್ಯಕ್ಕೆ ಈಗ ನಾಗಲಿಂಗ ಪುಷ್ಪ ಗಿಡಗಳು ಮರಗಳು ಎಲ್ಲಿಂದ ಬೇಡಿಕೆಗಳು ಬಂದಿವೆ ನಿಮಗೆ? ನನಗೆ ನಾಗಲಿಂಗ ಪುಷ್ಪ ಅನ್ನುವಂಥದ್ದು ಇದೆ. ಬಾಗಲಕೋಟೆ ಆಗಿರ್ಬೋದು, ಚಿತ್ರದುರ್ಗ, ಯಾವುದು ಹೊರ ರಾಜ್ಯಗಳಿಂದ, ಚಿತ್ರದುರ್ಗ, ನಂತರ ಪುಣೆ, ಗುಲ್ಬರ್ಗ, ಮುಂಬೈ ಎಲ್ಲ ಕಡೆ ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ, ಯಾವುದು ದೂರ ಉಂಟು ಅದನ್ನು ಕೊರಿಯರ್ ಮುಖಾಂತರ ಕಳಿಸುವಂಥದ್ದು. ಮತ್ತೆ ಇಲ್ಲಿ ನಮ್ಮ ಯಾವುದು ಸ್ಥಳೀಯ ದೇವಸ್ಥಾನಗಳಿದೆ ಅದೆಲ್ಲ ನಾನು ಕವರ್ ಮಾಡಿದ್ದೇನೆ. ಅದು ಅಲ್ಲಿ ಹೋಗಿ ನಾನೇ ನೆಟ್ಟು ಬರುವಂಥ ವ್ಯವಸ್ಥೆಯನ್ನು ನಾನು ಈಗ ಯಾರು ಕರೆ ಮಾಡಿ ನನ್ನನ್ನು ಕರೀತಾರೆ, ನಂತರ ನಾನು ಹೋಗಿ ನೆಟ್ಟು ಬರುವಂಥದ್ದು. ನಂತರ ನಾನು ಕೆಲವು ದೇವಸ್ಥಾನಗಳಿಗೆ ಹೋದ್ರೆ ಎಲ್ಲಿ ಜಾಗ ಉಂಟಾ ಇಲ್ಲಿ ನೆಡಬಹುದಾ ಅಂತ ಕೇಳಿ ನಾನು ನೆಟ್ಟು ಬರುವಂಥದ್ದು. ನೀವು ಹೋಗುವಾಗಲೇ ನಿಮ್ಮೊಟ್ಟಿಗೆ ಗಿಡವನ್ನು ತಗೊಂಡು ಇಲ್ಲ, ನಾನೊಮ್ಮೆ ಹೋಗಿ ನೋಡುವಾಗ ಆ ಜಾಗ ಇದ್ರೆ ನಂತರ ಅವರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಾನೇ ಹೋಗಿ ನೆಡುವಂಥದ್ದು. ಕೆಲವರು ಈ ಹೆಚ್ಚಾಗಿ ಹೋಗುವಂಥದ್ದು ನಾಗಬನಗಳಿಗೆ ನನಗೆ ಫೋನ್ ಮಾಡಿ ನನಗೆ ಕರೀತಾರೆ. ಅದರ ಜೊತೆಗೆ ನಾಗಲಿಂಗದ ಪುಷ್ಪದ ಜೊತೆಗೆ ಯಾವುದು ಬೇರೆ ಯಾವುದೆಲ್ಲ ಈ ನಾಗಬನಗೆ ಯಾವುದು ಸಂಬಂಧಪಟ್ಟಿರುವಂಥ ಗಿಡಗಳನ್ನು ನಾನು ಒಟ್ಟಿಗೆ ಕೊಂಡೋಗಿ ನೆಟ್ಟು ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ. ಸರ್, ಈಗ ನೀವು ನೆಟ್ಟ ನಂತರ ಅಲ್ಲಿಂದ ಕರೆ ಮಾಡಿ ಅವರು ಹೇಳ್ತಾರೆ ಅದರ ಬಗ್ಗೆ, ಗಿಡಗಳು ಹೇಗಿವೆ, ಅಥವಾ ನೀವು ಅವರ ಜೊತೆ ಸಂಪರ್ಕದಲ್ಲಿ ಇರ್ತೀರಾ? ಈಗ ಕೆಲವರು ಏನಂತ ಹೇಳಿದ್ರೆ ಅವರಿಗೆ ಗಿಡ ಸಿಕ್ಕಿದ್ರೆ ಆಯ್ತು, ಮತ್ತೆ ನಮ್ಮದು ಯಾವುದು ಕಾಂಟ್ಯಾಕ್ಟ್ ಅನ್ನುವಂಥದ್ದಿಲ್ಲ. ಕೆಲವರು ಹಾಗೆಲ್ಲ ಗಿಡವನ್ನು ಕೊಂಡೋದ್ಮೇಲೆ ನೆಟ್ಟಂತ ನಂತರ ದೊಡ್ಡದಾದ್ಮೇಲೆ ಅದರ ಫೋಟೋಗಳನ್ನೆಲ್ಲ ಕಳಿಸ್ತಾರೆ ನನಗೆ. ಸರ್, ಇದಲ್ಲದೆ ನಿಮ್ಮನ್ನು ನೀವು ಯಾವ ರೀತಿಯಲ್ಲಿ ಪರಿಸರ ಕಾಳಜಿ ಇದಕ್ಕೆ ಬಗ್ಗೆ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ, ಸ್ವಲ್ಪ ನಮಗೆ ಹೇಳ್ಬಹುದಾ? ಇದು ಪರಿಸರದ ಜೊತೆಗೆ ಯಾವುದು ಈಗ ಪರಿಸರ ಉಳಿಸುವಂತ ಒಂದು ಕಾಳಜಿ ನನ್ನ ಹತ್ರ ಉಂಟು. ಯಾಕಂತ ಹೇಳಿದ್ರೆ ಪರಿಸರ ಉಳಿದ್ರೆ ಮುಂದಿನ ಒಂದು ಭವಿಷ್ಯಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳಿ. ಅದರ ಜೊತೆಗೆ ಪರಿಸರದಲ್ಲಿರುವಂತ ಈ ಯಾವುದು ಹಾವುಗಳೇನಿದೆ, ಇದು ಹಾವುಗಳನ್ನು ಇಡುವಂಥದ್ದು ನನ್ನದೊಂದು ಹವ್ಯಾಸ. ಅದನ್ನು ಕೂಡ ನಾನು ಯಾರಾದರೂ ಕರೆದ್ರೆ ಹೋಗಿ ಹಿಡುವಂಥದ್ದು, ಅದನ್ನು ಯಾವುದಾದ್ರು ಒಂದು ಸಿಕ್ಕಾಕೊಂಡಿದ್ರೆ ಅದನ್ನು ತೆಗೆದು ಬಿಡುವಂಥದ್ದು, ಕಾಡಿಗೆ ಬಿಡುವಂಥದ್ದನ್ನು ಮಾಡ್ತಾ ಇದ್ದೇನೆ. ಹಾಗಿದ್ರೆ ನಿಮಗೆ ಈಗ ಯಾವುದಾದ್ರೂ ಹಾವುಗಳನ್ನು ನೋಡಿದ ಕೂಡಲೇ ಯಾವ ವಿಧದ ಹಾವು ಅದು ವಿಷವಲ್ಲದ್ದ ಅಂತ ಗೊತ್ತಿರಬಹುದು. ಹೌದು, ಇದರ ಬಗ್ಗೆ ನಾನು ತುಂಬಾ ಮಾಹಿತಿಯನ್ನೆಲ್ಲ ಪಡ್ಕೊಂಡಿದ್ದೇನೆ. ಇನ್ನು ಕೂಡ ಅದರಲ್ಲಿ ತುಂಬಾ ಕಲಿಯುವಂಥದ್ದು ಇದೆ ಹಾವಿನ ವಿಷಯದಲ್ಲಿ. ಯಾವುದು ವಿಷ, ಯಾವುದು ವಿಷ ರಹಿತ ಹಾವು, ಇದನ್ನು ನೋಡುವಾಗ ನನಗೆ ಸಾಧಾರಣ ಮಟ್ಟಿಗೆ ಗೊತ್ತಾಗ್ತದೆ. ಯಾವುದು ಸಂಕಷ್ಟದಲ್ಲಿ ಇರ್ತದೆ ಅಂತ ಹೇಳಿದರೆ ಬಾವಿಗೆ ಬಿದ್ದಿರ್ತದೆ, ನಂತರ ಬಲೆ ಯಾವುದು ಇರ್ತದೆ ಅದರಲ್ಲಿ ಸಿಕ್ಕಾಕೊಂಡಿರ್ತದೆ, ಇದನ್ನು ಎಲ್ಲ ಇರುವಾಗ ನನಗೆ ಕರೆ ಮಾಡಿ ಕರೀತಾರೆ, ನಂತರ ಅದನ್ನು ಬಿಡಿಸಿ ಬಿಡುವಂತ ಕೆಲಸವನ್ನು ಮಾಡ್ತೇನೆ. ಸರ್, ಈಗ ಸದ್ಯಕ್ಕೆ ನೀವು ಅಂದ್ರೆ ಉರಗ ಪ್ರೇಮಿಯಾಗಿದ್ದುಕೊಂಡು ಎಷ್ಟು ಉರಗಗಳನ್ನು ನೀವು ಕಾಡಿನಲ್ಲಿ ಬಿಟ್ಟಿರಬಹುದು ಇದುವರೆಗೆ? ನನ್ನ ಪ್ರಕಾರ 1000ಕ್ಕಿಂತ ಮೇಲೆ ಇರಬಹುದು. ಅದು ಲೆಕ್ಕ ಇಟ್ಟಿಲ್ಲ ನಾನು. ಆದರೆ ಯಾರು ಕರೀತಾರೆ ಹೋಗಿ ಅದನ್ನು ರಕ್ಷಣೆ ಮಾಡೋದು ಅಷ್ಟೇ ನನ್ನ ಕೆಲಸ. ರಾತ್ರಿಯ ಯಾವ ಸಮಯದಲ್ಲಿ ಕರೆ ಮಾಡಿದ್ರು ಹೌದು, ಒಂದು 10 ಗಂಟೆ ಒಳಗೆ ಕರೆ ಮಾಡಿದ್ರೆ ನಾನು ಹತ್ತಿರದ್ದು ಹೋಗ್ತೇನೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಇರ್ಲಿ, ನಾನು ಬೆಳಿಗ್ಗೆ ಇದ್ರೆ ನನಗೆ ಕರೆ ಮಾಡಿ ನಾನು ಬರ್ತೇನೆ ಅಂತ ಹೇಳಿ ಅವರಿಗೆ ತಿಳಿಸ್ತೇನೆ. ಸರ್, ಮೊದಲು ಹಿಡಿಯುವಾಗ ನಿಮಗೆ ಹೆದರಿಕೆ ಆಗ್ಲಿಲ್ಲ? ಅದರ ಬಗ್ಗೆ ಸ್ವಲ್ಪ ಹೇಳಿ. ಇದು ಬೇರೆ ಹಾವುಗಳು ನನಗೆ ವಿಷರಹಿತ ಹಾವುಗಳು ಅಂತ ಹೇಳಿದ್ರೆ ನನಗೆ ಗೊತ್ತಿತ್ತು, ಅದರಲ್ಲಿ ವಿಷ ಇಲ್ಲ ಅಂತ ಹೇಳಿ ನನಗೆ ಗೊತ್ತುಂಟು. ಆದ್ರೆ ನಾಗರವನ್ನು ಇಡುವಂತ ಸಾಹಸ ನಾನು ಫಸ್ಟ್ಗೆ ಮಾಡಲಿಲ್ಲ. ನಂತರ ಅದನ್ನು ನೋಡಿ ನಂತರ ಅದರ ಬಗ್ಗೆ ಮಾಹಿತಿಗಳನ್ನೆಲ್ಲ ತಿಳಿದು ನಂತರ ನಾಗರಹಾವಿನ ಸಂರಕ್ಷಣೆ ಕೂಡ ತೊಡಗಿದ್ದೇನೆ. ವಿಷವಿರುವ ಮೃಗಗಳಿರ್ತಾವಲ್ಲ, ಅವುಗಳನ್ನು ನೀವು ಯಾವ ರೀತಿ ಅಂದ್ರೆ ಕಾಡಿಗೆ ಬಿಡ್ತೀರಾ? ಕೆಲವರಿಗೆ ಮನೆಯಲ್ಲೆಲ್ಲ ಇದ್ರೆ ನಾಗರ ಹಾವನ್ನು ಬಿಟ್ರೆ ಬೇರೆ ವಿಷ ಇರುವಂತದ್ದಿದ್ರೆ ಕೊಂದು ಬಿಡ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಈಗ ನಾಗರಹಾವು ಅನ್ನುವಂಥದ್ದು ತುಂಬಾ ಹೆದರಿಕೆ ಯಾರಿಗೂ ನೋಡಿದ್ರು ಕೂಡ. ಕೆಲವರು ಅಂತ ಹೇಳಿದ್ರೆ ಹೋಗಿ ಇಲ್ಲಿ ಬರುವುದೇ ಬೇಡ, ಬೇರೆ ಕಡೆ ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಅವರ ಮನೆಯ ಮುಂದೆ ಯಾವ್ದಾದ್ರು ಕಾಡಿದ್ರೆ ಅಲ್ಲೇ ಬಿಡುವಂಥದ್ದು. ನಿಜವಾಗ್ಲೂ ಅದಕ್ಕೊಂದು 5 ಕಿಲೋಮೀಟರ್ನ ಒಳಗಡೆ ಬಿಡುವಂಥದ್ದು. ಯಾಕಂತ ಹೇಳಿದ್ರೆ ಅದಕ್ಕೆ ಅದರದೇ ಆಗಿರುವಂತ ಒಂದು ಪರಿಸರದ ಬಗ್ಗೆ ಗೊತ್ತಿರ್ತದೆ. ನಾವು ಎಲ್ಲೆಲ್ಲಿ ಹೋಗಿ ಬಿಡುವಂಥದ್ದಲ್ಲ. ಅದರ ಜೊತೆಗೆ ಅದರ ಬೇರೆ ಹಾವುಗಳಿರ್ತದೆ, ಹಾಗೆ ಒಮ್ಮೆಲೆ ಬಿಡ್ಲಿಕ್ಕೆ ಆಗುದಿಲ್ಲ. ಅವರ ಹತ್ರ ಹೇಳಿ, ಅವರು ಕೆಲವರು ಕೇಳುವುದಿಲ್ಲ, ಬೇರೆ ಕಡೆ ಬಿಡಿ ಅಂತೇನೆ ಹೇಳ್ತಾರೆ. ಅದನ್ನ ನಾನು ಅಲ್ಲೇ ಬಿಡುವಂಥದ್ದು ಅಥವಾ ಸ್ವಲ್ಪ ದೂರ ಹೋಗಿ ಬಿಡುವಂಥದ್ದು ಮಾಡ್ತೇನೆ. ಸರ್, ಈಗ ನೀವು ಹಾವುಗಳನ್ನು ಹಿಡಿಲಿಕ್ಕೆ ಹೋಗ್ತೀರಿ, ಆ ಸಮಯದಲ್ಲಿ ಮುನ್ನೆಚ್ಚರಿಕೆಯನ್ನು ಯಾವ ರೀತಿ ವಹಿಸ್ತೀರಿ?
ಹಾವು ಹಿಡ್ಲಿಕ್ಕೆ ಹೋಗುವಾಗ ಮುನ್ನೆಚ್ಚರಿಕೆ ಅಂತ ಹೇಳಿದರೆ ನಾವು ಅದನ್ನು ನೋಡಬೇಕು, ಗಮನಿಸಬೇಕು. ಕೆಲವೊಮ್ಮೆ ಅದಕ್ಕೆ ಗಾಯಗಳಾಗಿರ್ತದೆ, ಆಗ ಅದು ತುಂಬ ಕೋಪದಿಂದ ಇರ್ತದೆ. ಅದನ್ನು ನಾವು ತುಂಬ ಜಾಗೃತೆಯಿಂದಾಗಿ ನಾವು ಅದನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ, ಇಲ್ಲಾಂದರೆ ಕಚ್ಚುತ್ತದೆ ಅದು. ನನ್ನ ಹತ್ರ ನಾಗರಹಾವಿಗೆ ಒಂದು ಹ್ಯಾಂಡ್ಲ್ ಇದೆ, ಹ್ಯಾಂಡ್ಲನ್ನು ಇಟ್ಕೊಂಡು ಹೋಗ್ತೇನೆ. ತುಂಬ ಜಾಗ್ರತೆಯಿಂದ ಇಟ್ಕೊಂಡು ಹೋಗಿ ಗೋಣಿಯ ಒಳಗೆ ಹಾಕಿ ಕೊಂಡೋಗುವಂಥದ್ದು. ಈ ಉರಗ ಸಂರಕ್ಷಣೆ ಕಾರ್ಯದಲ್ಲಿದ್ದಾಗ ಮರೆಯಲಾರದ ಘಟನೆ ಏನಾದರೂ ನೆನಪಿಗೆ ಬರ್ತಾ ಇದೆಯಾ? ಅದೇ, ಇದು ಕೆಲವು ಕಡೆ ಒಮ್ಮೊಮ್ಮೆ ಈ ಬಲೆ ಎನ್ನುವಂಥದ್ದು ಈ ಬಾವಿಗೆ ನೆಟ್ ಹಾಕ್ತಾರೆ, ಆ ನೆಟ್ಟಲ್ಲಿ ಸಿಕ್ಕಾಕೊಂಡಿರ್ತದೆ, ಅದನ್ನು ತುಂಬ ಕಷ್ಟ. ಆಗ ಅದು ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕು, ಯಾಕಂತ ಹೇಳಿದ್ರೆ ಅದಕ್ಕೆ ನಮಗೆ ಕೂಡ ಕಡಿಯುವಂಥದ್ದು ಮಾಡ್ತದೆ. ಹಾಗೇನೆ ಕೆಲವು ಹಾವನ್ನು ನೋಡುವಾಗ ನಮಗೆ ಗೊತ್ತಾಗ್ತದೆ, ಅದನ್ನು ನಿಜವಾಗ್ಲೂ ನಾವು ಕೈಯಲ್ಲಿ ಹಿಡಿಬಹುದು. ಯಾವುದು ನಾಗರಹಾವನ್ನು ಕೂಡ ಕೈಯಲ್ಲಿ ಹಿಡಿಬಹುದು. ಮತ್ತೆ ಚಿಕ್ಕ ಯಾವುದು ಹಾವುಗಳಿರ್ತದೆ ನಾಗರಹಾವು, ಅದಕ್ಕೆ ತುಂಬ ವಿಷ ಇರುವುದಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಅದಕ್ಕೆ ಚಿಕ್ಕದಿರುವಾಗ ವಿಷದ ಜೊತೆಗೇನೆ ಬರುವಂಥದ್ದು, ಮೊಟ್ಟೆ ಹೊಡೆದು ಬರುವಾಗ ವಿಷ ಇರ್ತದೆ ಅದರಲ್ಲಿ, ಆದರೆ ತುಂಬ ಅದರಲ್ಲಿ ವಿಷ ಇರುವುದಿಲ್ಲ. ಆದರೆ ಅದರ ಒಂದು ಗುಣವನ್ನು ನೋಡಿ ಸ್ವಲ್ಪ ಜಾಗೃತೆಯಿಂದ ಹಿಡಿಬಹುದು, ಕೈಯಲ್ಲಿ ಕೂಡ ಹಿಡಿಬಹುದು. ಮತ್ತೆ ಸರ್, ಈಗ ಗಿಡಗಳ ಬಗ್ಗೆ ಆಯಿತು, ಉರಗ ಪ್ರೇಮಿಯಾಗಿ ಇದ್ದುಕೊಂಡು ಅದರಲ್ಲಿಯೂ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. ಇದಲ್ಲದೆ ನೀವು ಸಾಮಾಜಿಕ ಕೆಲಸಗಳಲ್ಲಿ ಸಹ ಮುಂದಿರಬಹುದು ಅಂತ ನನ್ನ ಅನಿಸಿಕೆ. ಅದರಲ್ಲಿ ಇದ್ದರೆ ಸ್ವಲ್ಪ ಹೇಳ್ಬಹುದಾ? ಹಾಗೆ ಮುಖ್ಯವಾಗಿ ಇನ್ನೊಂದು ವಿಷಯ ಅಂತ ಹೇಳಿದರೆ, ಈ ಪರಿಸರಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಯಾವುದು ಕಾಲೇಜ್ಗಳಿಗೆ ಅಥವಾ ಸ್ಕೂಲ್ಗಳಿಗೆ ಇದು ನನ್ನನ್ನು ಕರೀತಾರೆ. ಅಲ್ಲಿ ನಾನು ಚಿಕ್ಕ ಯಾವುದೆಲ್ಲ ಮಕ್ಕಳಿದ್ದಾರೆ ಅವರಿಗೆ ಈ ಪರಿಸರದ ಬಗ್ಗೆ ಕಾಳಜಿಯನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ. ಈಗ ಜಾಸ್ತಿಯಾಗಿ ವನಮಹೋತ್ಸವ ಇರುವಾಗ ನನ್ನನ್ನು ಕರೀತಾರೆ. ಆಗ ನಾನು ಅಲ್ಲಿ ಹೋಗಿ ಎಲ್ಲ ಈ ಗಿಡಗಳನ್ನೆಲ್ಲ ಕೊಂಡೋಗ್ತೇನೆ, ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವರಿಗೆ ಎಲ್ಲ ಇದರ ಬಗ್ಗೆ ಅರಿವನ್ನು ಮೂಡಿಸ್ತೇನೆ. ನಂತರ ಇದು ಯಾವ ಗಿಡ, ಇದು ಈಗ ಅಳಿವಿನಂಚಿನಲ್ಲಿ ಇದೆಯಾ, ಇದನ್ನು ನಾವು ಬೆಳೆಸಬೇಕು, ಇದರ ತುಂಬ ಎಲ್ಲ ಮಾಹಿತಿಯನ್ನು ಮಕ್ಕಳಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ. ಸರ್, ಇತ್ತೀಚೆಗೆ ಪರಿಸರ ದಿನಾಚರಣೆ ಕಳೆಯಿತು. ಹೌದು. ಆಗ ನೀವು ಯಾವ ರೀತಿ ಅದನ್ನು ಆಚರಿಸಿದ್ರಿ? ಅಂದರೆ ನೀವು ಪರಿಸರ ಪ್ರೇಮಿಯಾಗಿದ್ದುಕೊಂಡು ಖಂಡಿತವಾಗಿಯೂ ಮರಗಿಡಗಳ ನಡುವೆ ಇದ್ದೀರಿ. ಅಂದ್ರೆ ನಿಮ್ಮ ಪಾಲಿಗೆ ನಂಗನ್ನಿಸ್ತದೆ ಪ್ರತಿದಿನವೂ ಪರಿಸರ ದಿನಾಚರಣೆ. ಹಾಗಿರುವಾಗ ಆ ದಿವಸಗಳನ್ನು ಯಾವ ರೀತಿ ಆಚರಿಸ್ತೀರಿ ನೀವು? ನೋಡಿ, ಪರಿಸರ ದಿನ ಅಂತ ಹೇಳಿದ್ರೆ ಅದು ನಮಗೆ ಪರಿಸರ ಸಂರಕ್ಷಣೆ ಮಾಡ್ಬೇಕಂತೇಳಿ ಅದನ್ನು ಪರಿಸರ ದಿನವನ್ನು ನೆನಪು ಮಾಡಲಿಕ್ಕೋಸ್ಕರ ಪರಿಸರ ದಿನ ಅನ್ನುವಂಥದ್ದನ್ನು ಮಾಡಿದ್ದು ನಮಗೆ. ನೀವು ಹೇಳಿದಾಗೆ ನನಗೆ ಪರಿಸರ ಪ್ರತಿದಿನವೂ ನಮಗೆ ಪರಿಸರ ಸಂರಕ್ಷಣೆಯಲ್ಲಿ ನಾವು ತೊಡಗಬೇಕು. ಯಾಕಂತ ಹೇಳಿದ್ರೆ ಈಗ ಎಲ್ಲ ಪರಿಸರ ಅನ್ನುವಂಥದ್ದು ನಾಶ ಆಗಿದೆ. ಎಲ್ಲಿ ನೋಡಿದ್ರು ಎಲ್ಲ ಬಿಲ್ಡಿಂಗ್ ಅಥವಾ ಇನ್ನಿತರದೆಲ್ಲ ಮಾಡ್ತಾ ಇದ್ದಾರೆ, ಕಾಡು ಹೋಗಿ ಕಾಂಕ್ರೀಟ್ ಜಂಗಲೇ ಬಂದಿದೆ. ಹೌದು, ನಾವು ಇನ್ನಾದರೂ ಸ್ವಲ್ಪ ಪರಿಸರವನ್ನು ಸಂರಕ್ಷಣೆ ಮಾಡುವಂಥದ್ದನ್ನು ಮಾಡಬೇಕು. ನನಗೆ ಪರಿಸರ ದಿವಸ ಗಿಡಗಳನ್ನು ಕೇಳ್ತಾರೆ, ಒಂದು 300 ಗಿಡ ಕೊಡಿ, 400 ಗಿಡ ಕೊಡಿ. ಕೆಲವು ಕಡೆ ನಮ್ಮ ಅರಣ್ಯ ಇಲಾಖೆಯಿಂದ ನಾನು ತೆಗೆದುಕೊಡುವಂಥದ್ದು. ನನಗೆ ಅರಣ್ಯ ಇಲಾಖೆ ಅಂತ ಹೇಳಿದರೆ ಅವರಿಂದ ತುಂಬ ನನ್ನ ಸಹಾಯ ಬಂದಿದೆ. ಅವರು ನನ್ನ ತುಂಬ ಆತ್ಮೀಯರು ಕೂಡ. ಹಾಗೆಯೇ ಅವರ ಮುಖಾಂತರ ತಿಳಿಸಿ ನಂತರ ಗಿಡಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಈಗ ಪರಿಸರ ಸಂರಕ್ಷಣೆ, ಮೊನ್ನೆ ಒಂದು ಪರಿಸರ ದಿನಾಚರಣೆ ಅನ್ನುವಂಥದ್ದು ಬಂತು. ಆಗ ನನಗೆ ಮುಂಚೆ ಒಂದು 2 ದಿವಸಕ್ಕಿಂತ ಮುಂಚೆ ಗಿಡಗಳು ಬೇಕು ನಮಗೆ, ಗಿಡ ವನಮಹೋತ್ಸವ ಮಾಡಲಿಕ್ಕೆ ಅಂತ ಹೇಳಿ ಕೊಂಡೋಗ್ತಾರೆ. ಇದಕ್ಕೆ ಅಂತ ಹೇಳಿದರೆ ತುಂಬ ಜನ ಕೊಂಡೋಗ್ತಾರೆ. ಅದನ್ನು ಒಮ್ಮೆ ನಮಗೆ ಫೋಟೋಕ್ಕೋಸ್ಕರ ಅಥವಾ ನಾವು ಇವತ್ತು ಗಿಡ ನೆಟ್ಟಿದ್ದೇನೆ ಅಂತ ಹೇಳಿಕೋಸ್ಕರ ನೆಡ್ತಾರೆ, ಮತ್ತೆ ಅದರ ಹತ್ರ ಹೋಗೋದು ಕೂಡ ಇಲ್ಲ, ಅದು ಹಾಗೇನೆ ಇರ್ತದೆ. ನಿಮ್ಮ ಪರಿಶ್ರಮದ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಬರೀ ವನ ಮಹೋತ್ಸವದ ದಿವಸಕ್ಕೆ ಬೇಕಾಗಿ ಕೆಲವರು ಮಾಡ್ತಾರೆ. ಅದು ಮತ್ತೆ ಹೇಗೆ ಉಂಟು ಅದರ ಹಾಗೆ ನೋಡಿದ್ರೆ, ಈಗ ಒಂದು ವನ ಮಹೋತ್ಸವ ಮಾಡ್ತಾರೆ ತುಂಬ ಕೆಲವು ಗಿಡಗಳು ಬರುವ ವರ್ಷ ಅದು ಇರುವುದೇ ಇಲ್ಲ, ಎಲ್ಲ ಸುಮ್ಮನೆ ನೆಡ್ತಾರೆ ಒಂದು ಫೋಟೋಕ್ಕೋಸ್ಕರ ಅಥವಾ ಆ ರೀತಿ ಇರಬಾರ್ದು. ನಾವು ನೆಟ್ರೆ ಅದು 3 ವರ್ಷ ಆದ್ರೂ ನಾವು ಅದನ್ನೊಂದು ಒಳ್ಳೆ ರೀತಿಯಾಗಿ ನೋಡುವಂತ ಒಂದು ನಮಗೆ ಕಾಳಜಿ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಗಿಡಗಳು ಉಳಿಯುವುದಿಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಈ ಗಿಡಗಳನ್ನು ನೆಡುವಂಥದ್ದು ಮಾಡುವುದಲ್ಲ. ಹಾಗೆಯೇ ತುಂಬ ಜನ ಬಂದು ಕೇಳ್ತಾರೆ, ಕೊಡ್ತೇನೆ. ಕೆಲವರು ಒಳ್ಳೆ ರೀತಿಯಾಗಿ ನೆಡ್ತಾರೆ. ಪ್ರತಿ ವರ್ಷ ಕೂಡ ಪರಿಸರ ದಿನಾಚರಣೆ ದಿವಸ ನನಗೆ ಗಿಡಗಳನ್ನು ಬೇಡಿಕೆ ಇರ್ತದೆ, ನನ್ನ ಬಳಿ ಬರ್ತಾರೆ, ಕೊಂಡೋಗ್ತಾರೆ. ಹಾಗೆಯೇ ಈ ಅರಣ್ಯ ಇಲಾಖೆಯಿಂದ ಕೂಡ ನಾನು ತೆಗೆದುಕೊಡುವಂಥದ್ದು ಮಾಡ್ತೇನೆ. ಈಗ ಅರಣ್ಯ ಇಲಾಖೆ ಅಂದರೆ ಉರಗ ಪ್ರೇಮಿಯಾಗಿದ್ದುಕೊಂಡು ಪರಿಸರ ಕಾಳಜಿ ಹೊಂದಿಕೊಂಡು ಮರಗಿಡಗಳನ್ನು ಬೆಳೆಸುವುದರಲ್ಲಿ ನೀವು ಎತ್ತಿದ ಕೈ. ಹಾಗಿರುವಾಗ ಅಂದರೆ ಅವರು ಯಾವ ರೀತಿ ನಿಮಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು? ನೋಡಿ, ನಾನಿವತ್ತು ಅರಣ್ಯ ಇಲಾಖೆಯ ಅವರ ಒಂದು ಸಂಬಂಧ ನನಗೆ ಬರಬೇಕಾದ್ರೆ ನನಗೆ ಗಿಡಗಳು ಕಾರಣ. ಯಾಕಂತೇಳಿ ನಾನು ಗಿಡಗಳು ಬೆಳೆಸುವುದರಿಂದ ಅವರ ಒಂದು ಪರಿಚಯ ಆಯಿತು. ತುಂಬ ನಮ್ಮ ಇಲಾಖೆಯಲ್ಲಿ ನನಗೆ ಹೋಗುವಂಥ ಒಂದು ಅವಕಾಶ ಸಿಕ್ಕಿತು. ಹಾಗೆಯೇ ಇದರ ಪರಿಸರ ಜೊತೆಗೆ ನಾನು ಇದ್ದುದರಿಂದ ಅವರನ್ನು ಕರೆಸಿ ನನಗೆ ಗೌರವ ಅನ್ನುವಂಥದ್ದು ಮಾಡಿದರು. ಅರಣ್ಯ ಇಲಾಖೆಯವರು ಸಾಮಾನ್ಯವಾಗಿ ಹಾವು ಅಥವಾ ಏನಾದರೂ ಬಂದರೆ ಪ್ರಥಮವಾಗಿ ಕರೆ ಮಾಡುವಂಥದ್ದು ಇಲಾಖೆಗೆ, ಅರಣ್ಯ ಇಲಾಖೆಗೆ ಕಾಲ್ ಮಾಡ್ತಾರೆ. ಆಗ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಾನು ಉರಗ ಹಾವನ್ನು ಹಿಡಿಯುವುದರಿಂದ ಅವರು ನನ್ನ ನಂಬರ್ ಅವರಿಗೆ ಕೊಡ್ತಾರೆ. ಹಾಗೆ ಅವರು ನನಗೆ ಕರೆ ಮಾಡಿ ನಾನು ಹೋಗಿರುವಂಥದ್ದು
ತುಂಬ ಇದೆ. ಸರ್, ಈಗ ನೀವು ನಾಗಲಿಂಗ ಪುಷ್ಪ ಬೆಳೆಸ್ತೀರಿ, ರುದ್ರಾಕ್ಷಿ ಗಿಡಗಳನ್ನು ಮರಗಳನ್ನು ಬೆಳೆಸ್ತೀರಿ, ಪೋಷಿಸ್ತೀರಿ, ಉರಗ ಸಂರಕ್ಷಣೆಯೂ ಮಾಡ್ತೀರಿ. ಹಾಗಿರುವಾಗ ಇಷ್ಟು ಇದರಲ್ಲಿ ನಿಮಗೆ ಮರೆಯಲಾರದಂತಹ ಎಂತಾದ್ರೂ ಘಟನೆಗಳು ನೆನಪಿಗೆ ಬರ್ತಾ ಇವೆಯಾ? ಹೌದು, ನಾನು ಇದು ಚಿಕ್ಕ ಚಿಕ್ಕ ಗಿಡಗಳನ್ನು ಬೆಳೆಸ್ತಾ ಇದ್ದೆ, ಕೊಡ್ತಾ ಇದ್ದೆ. ಇದು ನಾನೇ ಹೋಗಿ ನೆಟ್ಟು ಬರ್ತಾ ಇದ್ದೆ. ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗುದು, ಇಲ್ಲಿ ಗಿಡ ಬೇಕಂತ ಹೇಳುದು, ನೆಟ್ಟು ಬರುವಂಥದ್ದು. ಅದು ಒಂದು ರೀತಿಯಲ್ಲಿ ಹೋಗ್ತಾ ಇತ್ತು. ಇದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ನಂತರ ಹೀಗೇನೆ ಕೊಡ್ತಾ ಇದ್ದೆ, ಒಂದು 3 ವರ್ಷ ಆಯಿತು. ಹಾಗೇನೆ ಕೇಳ್ತಾರೆ, ಕೊಡ್ತಾ ಇರ್ತೇನೆ, ಹೋಗಿ ನೆಟ್ಟು ಬರ್ತಾ ಇರ್ತೇನೆ. ನಂತರ ನನಗೆ ಅಯೋಧ್ಯೆಗೆ ಒಂದು ಕಳಿಸುವಂಥ ಯೋಚನೆ ಆಯಿತು. ಅಯೋಧ್ಯೆಗೆ ಕಳಿಸಿದ್ದು ಹೇಗಂತ ಹೇಳಿದರೆ, ಇದರ ನನಗೆ ನೇರವಾಗಿ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಅದರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ತೆಗೆದು ಕೊರಿಯರ್ ಮುಖಾಂತರ ನಾನು ಗಿಡವನ್ನು ಕಳಿಸಿರುವಂಥದ್ದು. ಅದು ಒಳ್ಳೆ ರೀತಿಯಾಗಿ ಅಲ್ಲಿ ಮುಟ್ಟಿತ್ತು. ಅಲ್ಲಿಂದ ನನಗೆ ಕರೆ ಬಂತು. ಅದನ್ನು ಮತ್ತೆ ಪಾಟಲ್ಲಿ ಹಾಕಿ ಇಟ್ಟರು. ನನ್ನ ಅದರ ಬಗ್ಗೆ ಎಲ್ಲ ಮಾಹಿತಿ ಕೇಳಿದರು. ಎಲ್ಲ ಕೇಳಿ ತುಂಬ ಖುಷಿ ಆಯಿತು. ನಂತರ ಇದು ಪ್ರಚಾರ ಆಯಿತು. ಆಗ ಇದು ನನಗೆ ಒಂದು ಮರೆಯಲಾಗದಂಥ ಒಂದು ಘಟನೆ. ಯಾವಾಗ ನಾನು ಅಯೋಧ್ಯೆಗೆ ಕಳಿಸಿದ್ನೋ ಆದಮೇಲೆ ನನಗೆ ಈ ಪರಿಸರದ ಬಗ್ಗೆ ತುಂಬ ಆಸಕ್ತಿ ಹೆಚ್ಚಾಯಿತು ನನಗೆ. ಹಾಗೆಯೇ ಗಿಡಗಳನ್ನು ತುಂಬ ಪುನಃ ಜಾಸ್ತಿ ಮಾಡಿದೆ ನಾನು. ನಂತರ ಇದನ್ನು ಕಂಡಂತ ಯಾರು ಇದನ್ನು ಪ್ರಚಾರ ಆದದ್ದನ್ನೆಲ್ಲ ಕಂಡು ಅದರ ಮೇಲೆ ನನಗೆ ತುಂಬಾ ಬೇಡಿಕೆಗಳು ಜಾಸ್ತಿ ಬಂತು. ಹಾಗೆ ನನಗೆ ನಾಗಲಿಂಗ ಪುಷ್ಪ ಆಗಿರಲು ಬೇರೆ ಯಾವುದೆಲ್ಲ ಗಿಡ ಬೇಕು ನನ್ನ ಬಳಿ ಕೇಳಿ ಈಗಲೂ ಕೊಂಡೋಗ್ತಾ ಇದ್ದಾರೆ. ಅದು ಮತ್ತಷ್ಟು ನಿಮಗೆ ಉತ್ತೇಜನ ಕೊಟ್ಟಿದ್ದಾರೆ. ಹೌದು ಹೌದು ಸರ್, ಈಗ ಇಷ್ಟೆಲ್ಲ ನೀವು ಮಾಡ್ತೀರಿ. ಹಾಗಿರುವಾಗ ನಿಮಗೆ ಸಾಮಾನ್ಯ ನಿಮ್ಮಲ್ಲಿ ಜಾಗ ಎಷ್ಟುಂಟು ಸರ್? ಇದಕ್ಕೆ ನಾನೊಂದು ನಮ್ಮಲ್ಲಿ ಜಾಗ ಇರುವಂಥದ್ದು ಸ್ವಲ್ಪ. ಇದು ಗಿಡಗಳನ್ನು ಮಾಡಲಿಕ್ಕೆ ನಮಗೆ ಚಿಕ್ಕ ಚಿಕ್ಕ ಗಿಡ ಇಡುವಂಥದ್ದು ತುಂಬ ಜಾಗ ನಮಗೆ ಬೇಕಂತ. ಹೌದು, ಆದರೆ ಈ ತೊಟ್ಟೆಯಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ಹತ್ತಿರ ಇಟ್ಟರೆ ನಮಗೆ ಸ್ವಲ್ಪ ಜಾಗ. ಅದಕ್ಕೆ ನಾನೊಂದು ಸ್ವಲ್ಪ ಅದಕ್ಕೆ ಬೇರೆ ರೀತಿಯಾಗಿರುವಂಥ ಒಂದು ನೆಟ್ ಹಾಕಿ ಅದರ ಒಳಗೆ ಇಟ್ಟಿದ್ದೇನೆ. ಯಾಕಂತ ಹೇಳಿದರೆ ಯಾವುದು ಬಂದು ತಿನ್ನಬಾರ್ದು, ಆ ರೀತಿ ಮಾಡಿ ಬೆಳೆಸ್ತಾ ಇರ್ತೇನೆ. ಮತ್ತೆ ಅಲ್ಲಿ ಹೋಗ್ತಾ ಇರ್ತದೆ ಗಿಡಗಳು, ಮತ್ತೆ ಇಲ್ಲಿ ಮಾಡ್ತಾ ಇರ್ತೇನೆ ಆ ರೀತಿ. ಹೌದು, ಅದೊಂದು ಒಂದೊಂದು ಸ್ಟೆಪ್ ಅಲ್ಲಿ ಇರ್ತದೆ. ನನ್ನ ಚಿಕ್ಕ ಗಿಡ ಬೇರೆ, ದೊಡ್ಡ ಗಿಡ ಬೇರೆ ಆಗಿರ್ತದೆ. ಸರ್, ಇದಕ್ಕೆ ನೀವು ಸಮಯ ಹೇಗೆ ಕೊಡ್ತೀರಿ? ಅಂದ್ರೆ ನಿಮ್ದು ವೃತ್ತಿ ಬೇರೆ. ಹೌದು, ಇದಕ್ಕೆ ಯಾವ ರೀತಿ ನೀವು ಸಮಯ ಮಾಡ್ಕೊಂಡಿದ್ದೀರಿ? ನಾನು ಇದು ಕೆಲಸಕ್ಕೆ ಹೋಗುವುದಕ್ಕಿಂತ ಮುಂಚೆ ಎಲ್ಲ ಗಿಡವನ್ನು ಗಮನಿಸ್ಲಿಕ್ಕೆ ಉಂಟು. ಪ್ರಥಮವಾಗಿ ಬೆಳಿಗ್ಗೆ ಅಥವಾ ಸಂಜೆ. ನಂತರ ಆದಿತ್ಯವಾರದ ದಿವಸ ನಾನು ಅದರಲ್ಲಿ ಗಿಡಗಳನ್ನು ತೊಡಗಿಸಿಕೊಳ್ತೇನೆ. ಯಾವುದು ಪಾಟಿಗೆ ಹಾಕುವಂಥದ್ದು, ತೊಟ್ಟೆಗೆ ಹಾಕುವಂಥದ್ದು, ಯಾವುದು ಗಿಡ ಹೋಗಿದೆ ಎಲ್ಲ ಗಮನಿಸುವಂಥದ್ದು ಆದಿತ್ಯವಾರ ದಿವಸ ಎಲ್ಲ ನಾನು ನೋಡ್ತೇನೆ. ಸರ್, ಈಗ ನೀವು ಈ ಗಿಡಗಳನ್ನೆಲ್ಲ ಬೆಳೆಸುವಾಗ ಯಾವ ರೀತಿಯ ಮಣ್ಣಿನ ಮಿಶ್ರಣ ಯಾವ ರೀತಿ ಕೊಡ್ತೀರಿ, ಯಾವ ರೀತಿ ಅದನ್ನು ನೆಡ್ತೀರಿ ಅಂತ ಹೇಳ್ಬೋದಾ? ಇದು ಎಲ್ಲ ಗಿಡಗಳಿಗೂ ಕೂಡ ನಾವೊಂದು ಪ್ಲಾಸ್ಟಿಕ್ ಚೀಲ ಏನು ಬಂದಿದೆ ಚಿಕ್ಕ, ಅದಕ್ಕೆ ನಾರ್ಮಲ್ ಆಗಿರುವಂಥ ಮಣ್ಣನ್ನು ಹಾಕಬಹುದು. ಯಾಕಂತ ಹೇಳಿದ್ರೆ ಸ್ಮೂತ್ ಆಗಿರಬೇಕು. ತುಂಬ ಅದಕ್ಕೆ ಮಿಶ್ರಣ ಅನ್ನುವಂಥದ್ದು ಕೆಲವು ಗಿಡಗಳಿಗೆ ಮಾಡಬೇಕಾಗ್ತದೆ. ಮರಳಿನ ಮಿಶ್ರಣ ಮತ್ತು ಗೊಬ್ಬರದ ಮಿಶ್ರಣ ಮಾಡಬೇಕಾಗ್ತದೆ ಕೆಲವು ಗಿಡಗಳಿಗೆ. ಅಂತ ಹೇಳಿದ್ರೆ ಈ ನಮ್ಮದು ಬಿಲ್ಲೋಪತ್ರ ಆಗಿರಲಿ ಅಥವಾ ಪಾಲಸ್ ಆಗಿರಲಿ ಅದಕ್ಕೆ ಯಾವುದು ಬೇಡ, ಅದಕ್ಕೆ ನಾರ್ಮಲ್ ಮಣ್ಣಿದ್ರೆ ಸಾಕು, ಬೆಳೀತದೆ, ಏನು ತೊಂದರೆ ಇಲ್ಲ. ಮತ್ತು ಕೆಲವು ಗಿಡಗಳಿಗೆ ಸ್ವಲ್ಪ ಬೇರು ಅನ್ನುವಂಥದ್ದು ವೇಗವಾಗಿ ಹೋಗಲಿಕ್ಕೆ ನಾವು ಮರಳನ್ನು ಹಾಕುವಂಥದ್ದು. ಸರಿ ಸರಿ, ಹಾಂ ಹಾಂ. ಸರ್, ಈಗ ಬಿಲ್ಲೋಪತ್ರೆ ಅಂದರೆ ಅರಳಿ ಮರ, ಅದಕ್ಕೆ ಹೇಗೆ ಬೇಡಿಕೆ ಉಂಟು ಸರ್? ಅರಳಿ ಮರದ ಬಗ್ಗೆ ನಾನು ಹೇಳಬೇಕಾದದ್ದು, ಅರಳಿ ಮರ ನೆಡಲಿಕ್ಕೆ ತುಂಬ ಜನ ಹೆದರ್ತಾರೆ. ಯಾಕೆಂದರೆ ನಮ್ಮದೊಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಅದು ಬೆಳೆಸಬಾರ್ದು, ಅದನ್ನು ನೆಟ್ಟರೆ ಅದಕ್ಕೆ ಮದುವೆ ಅಥವಾ ಇನ್ನು ತುಂಬ ಖರ್ಚುಂಟಂತೇಳಿ ಅದನ್ನೊಂದು ಬದಿಗಿಟ್ಟಿದ್ದಾರೆ. ಈಗ ಅರಳಿ ಮರ ಅನ್ನುವಂಥದ್ದು ನಾಶ ಆಗಿದೆ. ಅದಕ್ಕೋಸ್ಕರ ನಾನು ಅದು ಅರಳಿ ಮರ ಇರಲಿ ಅಂತೇಳಿ ನಾನು ತುಂಬ ಗಿಡ ಮಾಡಿದ್ದೇನೆ. ಅರಳಿ ಮರ ಅನ್ನುವಂಥದ್ದು ಅದಕ್ಕೆ ಯಾಕೆ ತುಂಬ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಮುಂಚಿನವರು, ಅತ್ಯಂತ ಯಾವುದು ತುಂಬ ಗಿಡ ಮರಗಳಿರಲಿ ಅತ್ಯಂತ ಆಕ್ಸಿಜನ್ ಕೊಡುವಂಥ ಗಿಡ ಅಂತ ಹೇಳಿದರೆ ಅರಳಿ ಮರ. ಅದಕ್ಕೋಸ್ಕರ ಮುಂಚಿನವರು ಅದಕ್ಕೊಂದು ತುಂಬ ವ್ಯಾಲ್ಯೂ ಕೊಟ್ಟಿದ್ದಾರೆ. ಹಾಗೆ ಕೆಲವು ಕಡೆ ಈಗ ಒಂದು ದೇವಸ್ಥಾನ ಆಗಿರಲಿ ಅಥವಾ ಯಾವುದೊಂದು ನಾಗಬನ ಆಗಿರಲಿ, ಕೆಲವರಿಗೆ ಅಲ್ಲಿ ಅರಳಿ ಮರ ನೆಡಿ ಅಂತ ಹೇಳ್ತಾರೆ. ಆಗ ನನ್ನ ಸಂಪರ್ಕ ಮಾಡಿ ಆ ಗಿಡವನ್ನು ಕೊಂಡೋಗ್ತಾರೆ. ಸರ್, ಈಗ ನಮ್ಮ ಪರಿಸರವನ್ನು ನಾವು ರಕ್ಷಿಸಬೇಕು. ಆದರೆ ಇವತ್ತಿನ ದಿನದಲ್ಲಿ ಅದರ ಬಗ್ಗೆ ಕಾಳಜಿ ಇರುವವರು, ತಮ್ಮನ್ನು ತಾವೇ ತೊಡಗಿಸಿಕೊಳ್ಳುವವರು ಬಹಳಷ್ಟು ಕಡಿಮೆ. ಇಂದಿನ ಯುವ ಜನಾಂಗಕ್ಕಾಗಲಿ, ಇಂದಿನ ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿ ಇರುವವರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ನೋಡಿ, ಕೃಷಿ ಮಾಡುವವರು ಅಂತ ಇದ್ದಾರೆ, ಅವರು ಕೂಡ ಒಂದು ರೀತಿಯ ಒಂದು ಪರಿಸರ ಸಂರಕ್ಷಣೆ. ಅದು ಅವರು ಕಮರ್ಷಿಯಲ್ ಆಗಿ ಬೆಳೀತಾರೆ. ಅದರಲ್ಲಿ ಕೂಡ ಒಂದು ಪರಿಸರಕ್ಕೆ ತುಂಬ ಉಪಯೋಗ ಇದೆ. ಹಾಗೆಯೇ ಈಗ ಬೇರೆ ರೀತಿ ದೊಡ್ಡ ದೊಡ್ಡ ಮರಗಳು, ಇದರಲ್ಲಿ ಕೂಡ ನಮಗೆ ಪ್ರಾಣಿ ಪಕ್ಷಿ ಇದೆಲ್ಲ ವಾಸವಾಗಬೇಕಾದ್ರೆ ನಮಗೆ ಪರಿಸರ ಅನ್ನುವಂಥದ್ದು ಬೇಕು. ಈ ಪರಿಸರವನ್ನು ಉಳಿಸುವಂಥ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ ನಂದು. ಇನ್ನೂ ಕೂಡ ಹಾಗೆಯೇ ತುಂಬ ಈ ಪರಿಸರದ ಬಗ್ಗೆ ಮುಂದಿನ ಪೀಳಿಗೆಗೆ ನಮಗೆ ಗೊತ್ತಾಗಬೇಕಾದ್ರೆ ಪರಿಸರ ಸಂರಕ್ಷಣೆಯ ಬಗ್ಗೆ ಸ್ವಲ್ಪ ಜನರಿಗೆ ಮಾಹಿತಿ ಹೇಳುವಂಥದ್ದು, ಗಿಡ ಮರಗಳನ್ನು ರಕ್ಷಿಸಿ ಅನ್ನುವಂಥದ್ದನ್ನು ನಾವು ಹೇಳಬೇಕು ಅವರಿಗೆ. ಇಲ್ಲಾಂತ ಹೇಳಿದರೆ ಮುಂದಿನ ಪೀಳಿಗೆಗೆ ಮರ ಗಿಡಗಳು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ, ಚಿತ್ರಗಳಲ್ಲಿ ನೋಡಬೇಕು. ಹಾಗೆ ನಾವೊಂದು ಗಿಡವನ್ನು ನೆಟ್ಟರೆ ಇದರಲ್ಲಿ
ತುಂಬ ಉಪಯೋಗ ಇದೆ. ಉದಾಹರಣೆಗೆ ಅದೇ ಪ್ರಾಣಿ ಪಕ್ಷಿಗಳಿಗೆ ಮುಖ್ಯವಾಗಿ ಇರುವಂಥದ್ದು, ನಮಗೆ ಆಕ್ಸಿಜನ್ ಬೇಕಾಗಿರುವಂಥದ್ದು. ಪರಿಸರ ಇಲ್ಲ ಅಂತ ಹೇಳಿದರೆ ನಾವು ಇಲ್ಲ, ಅದು ಖಂಡಿತ. ಹೌದು ಸರ್. ಈ ಬಗ್ಗೆ ನಿಮ್ಮಲ್ಲಿ ಹೆಚ್ಚು ಮಾತನಾಡಬೇಕು, ನಿಮ್ಮನ್ನು ಮಾಹಿತಿ ಬಗ್ಗೆ ಸಂಪರ್ಕ ಮಾಡಬೇಕು ಅಥವಾ ಗಿಡಗಳು ಬೇಕು ಅಂತ ಬೇಡಿಕೆ ಇದ್ದಲ್ಲಿ ಅವರು ನಿಮ್ಮನ್ನು ಯಾವ ರೀತಿ ಸಂಪರ್ಕಿಸಬಹುದು ಅಂತ ಹೇಳ್ಬೋದಾ? ನನಗೆ ಅವರು ಯಾವ ರೀತಿಯ ಸಮಯದಲ್ಲಿ ಕೂಡ ಕರೆ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ ಅನ್ನುವಂಥದ್ದು 8748870759. ಆತ್ಮೀಯ ಕೇಳುಗರೆ, ನಿಮಗೆ ಯಾವುದಾದ್ರೂ ಗಿಡಗಳು ಬೇಕಿದ್ದಲ್ಲಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ ವಿನೇಶ್ ಪೂಜಾರಿ ನಿಡ್ಡೋಡಿ ಇವರನ್ನು ಸಂಪರ್ಕಿಸಬಹುದು. ಇವರ ದೂರವಾಣಿ ಸಂಖ್ಯೆ 8748870759. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ವಿನೇಶ್ ಪೂಜಾರಿ ನಿಡ್ಡೋಡಿ ಅವರು ತಮ್ಮ ಅನುಭವಗಳನ್ನು, ಅವರ ಹವ್ಯಾಸಗಳನ್ನು, ಪರಿಸರಕ್ಕೆ ಅವರು ಯಾವ ರೀತಿ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು. ಪ್ರತಿಯೊಬ್ಬರಿಗೂ ಪರಿಸರದ ಬಗ್ಗೆ ಕಾಳಜಿ ಇದೆ, ಆದರೆ ತಮ್ಮನ್ನು ತಾವೇ ತೊಡಗಿಸಿಕೊಳ್ಳುವುದರಲ್ಲಿ ಹಿಂದೇಟು ಹಾಕುವವರೇ ಹೆಚ್ಚು. ಹಾಗಿರುವಾಗ ಇವರು ಒಂದು ಕೃಷಿ ರಂಗಕ್ಕೆ ಅಂತಲ್ಲ, ಪರಿಸರಕ್ಕೆ ಒಂದು ಮಾದರಿ. ಹಾಗಾಗಿ ಇವರ ಅನುಭವಗಳನ್ನು ನಮ್ಮ ಜೀವನದಲ್ಲಿ ಒಂದಿಷ್ಟಾದರೂ ನಾವು ಪಾಲಿಸಿದರೆ ಖಂಡಿತವಾಗಿಯೂ ನಾವು ಪರಿಸರಕ್ಕೆ ಕೊಡುವ ಕೊಡುಗೆ ಅಪಾರ ಅಂತಲೇ ಹೇಳ್ಬೋದು. ಇದುವರೆಗೆ ನಮ್ಮ ಸ್ಟುಡಿಯೋದಲ್ಲಿ ಬಂದು ತಮ್ಮ ಸವಿಸ್ತಾರವಾದ ಅನುಭವಗಳನ್ನು ಎಲ್ಲವನ್ನು ಹಂಚಿಕೊಂಡಿದ್ರೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು. ಇದುವರೆಗೆ ಪರಿಸರ ಸಂರಕ್ಷಣೆಯಲ್ಲಿ ದೇವ ವೃಕ್ಷಗಳ ಮಹತ್ವ ಎಂಬ ವಿಷಯದ ಬಗ್ಗೆ ವಿನೇಶ್ ಪೂಜಾರಿ ನಿಡ್ಡೋಡಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ನಡೆಸಿಕೊಟ್ಟವರು ರಜನಿ ಭಟ್. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.